ಸರಳತೆಯ ಸಾಹುಕಾರ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು 64ನೇ ಜನ್ಮ ದಿನಾಚರಣೆಯನ್ನು ಅಭಿಮಾನಿಗಳ ಬಳಗದ ವತಿಯಿಂದ ಭಾನುವಾರ ಸಂಕೇಶ್ವರ ಪಟ್ಟಣದ ಸಿಲ್ವರ್ ಡೇಲ್ನಲ್ಲಿ ವೃದ್ಧಾಶ್ರಮಕ್ಕೆ ಅಡುಗೆ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ತಮ್ಮ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಪಟ್ಟಣದ ಸಿಲ್ವರ್ ಡೇಲ್ನ ವೃದ್ಧಾಶ್ರಮದಲ್ಲಿ ಹರಗಾಪುರಗಡದ ಯುವ ನಾಯಕರಾದ ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ವೃದ್ಧಾಶ್ರಮಕ್ಕೆ ಅಡುಗೆ ಸಾಮಗ್ರಿಗಳನ್ನು ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಮುಖಂಡರಾದ ಮಹೇಶ್ ಹಟ್ಟಿಹೊಳಿ ಅವರು ಮಾತನಾಡಿ, ನಾಡಿನ ಮೆಚ್ಚಿನ ನಾಯಕರಾದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಎಂದು ಹಾರೈಸಿದರು. ಕರ್ನಾಟಕ ಗಣ ಸರ್ಕಾರದ ಲೋಕೋಪಯೋಗಿ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹಾಗೂ ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಸಂಕೇಶ್ವರ ಸಮಸ್ತ ಪುರಸಭೆ ಸದಸ್ಯರ ಮುಖಂಡರೊಂದಿಗೆ ಈ ದಿನ ನಾವು ಸಂಕೇಶ್ವರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣಂಪಲು ವಿತರಣೆ ಕಾರ್ಯಕ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಅವರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಈ ದಿನ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ವಿತರಣೆ ಮಾಡಿದ್ದು, ಆ ದೇವರು ಅವರಿಗೆ ಆಯುಷ್ಯ ಹಾಗೂ ಸಂಪತ್ತನ್ನು ಇನ್ನೂ ನೀಡಲಿ ಮತ್ತು ಈ ಕರ್ನಾಟಕದ ಮುಂದಿನ 2028ರ ನಮ್ಮೆಲ್ಲರ ಮೆಚ್ಚಿನ ಮುಖ್ಯಮಂತ್ರಿ ಆಗಲಿ ಹೊಂಬಲ್ ಅಂತ ಹೇಳಿ ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಅವ್ರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗ್ಲಿ ಹಾಗೂ ನಮ್ಮೆಲ್ಲ ಸಂಕೇಶ್ವರ ಸಮಸ್ತ ಬ್ಲಾಕಿನ ಪರವಾಗಿ ಅವರಿಗೆ ಮತ್ತಷ್ಟು ಆಯುಷ್ಯ ನೀಡಲಿ ಅಂತ ಹೇಳಿ ಈ ಮೂಲಕ ಹುಟ್ಟುಹಬ್ಬದ ಅಂಗವಾಗಿ ಅವರಲ್ಲಿ ಹಾರೈಸುತ್ತಾ ಈ ದಿನನೂ ಎಲ್ಲರೂ ಸಂಕೇಶ್ವರದ ಬ್ಲಾಕ್ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಮತ್ತೊಮ್ಮೆ ಧೀಮಂತ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಮತ್ತೋರ್ವ ಮುಖಂಡರಾದ ಜಯಪ್ರಕಾಶ್ ಕರ್ಜಗಿ ಮಾತನಾಡಿ, ಅಭಿವೃದ್ಧಿಯ ಹರಿಕಾರ ಸರ್ವ ಸಮಾಜದ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಎಂದು ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಹುಟ್ಟು ಹಬ್ಬದ ಸಮಾರಂಭವನ್ನು ಸಂಭ್ರಮವಾಗಿ ಆಚರಿಸಲು ಸಮಸ್ತ ಸಂಕೇಶ್ವರ್ ಮತ್ತು ಹರಗಾಪುರಗರದ ಸಂದೀಪ್ ಪಾಟೀಲ್ ಅವರ ಎಲ್ಲ ಬಳಗದವರೇ, ನಮ್ಮ ಸಂಕೇಶ್ವರ್ ಬ್ಲಾಕದ ಅಧ್ಯಕ್ಷರಾದಂಥ ಸಂತೋಷ್ ಮುಡ್ಸಿ ಅವರೇ ಮತ್ತು ಜಾರಕಿಹೊಳಿಯವರ ಒಂದು ಹುಟ್ಟು ಹಬ್ಬ ಯಾವಾಗಲೂ ಸತೀಶಣ್ಣ ಎಲ್ಲರ ಒಂದು ಬೆನ್ನೆಲುಬಾಗಿ ಒಳ್ಳೆಯ ಕಾರ್ಯಗಳಲ್ಲಿ ಅವರದ್ದೇ ಆದಂಥ ಒಂದು ಸದಾ ಹೆಲ್ಪನ್ನು ಮಾಡ್ತಾ ಹಿಂದುಳಿದ ವರ್ಗದಾಗ ಅಷ್ಟೇ ಅಲ್ಲದೆ ಎಲ್ಲ ವರ್ಗದವರು ಅವರಿಗೆ ಬೆಂಬಲ ಯಾವಾಗಲೂ ಒಂದು ನಿಮಿತ್ತದಿಂದ ಇವತ್ತು ಎಲ್ಲರ ವತಿಯಿಂದ ನಾವು ಒಂದು ವೃದ್ಧಾಶ್ರಮಕ್ಕೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ಹಣ್ಣು ಹಂಪಲುಗಳನ್ನು ಧಾನ್ಯಗಳನ್ನು ಇಲ್ಲಿ ನಮ್ಮ ಒಂದು ಕಿರುನ ನೀಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಅವರಿಗೆ 100 ವರ್ಷ ದೇವರು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ.